ಎಂದಿನಂತೆ ಮೇಷದಿಂದ ಮೀನದವರೆಗೆ 12 ರಾಶಿಗಳ ಫಲಾಫಲಗಳನ್ನು ಸರಳ ಸೂಕ್ತ ಪರಿಹಾರ ಮಾರ್ಗಗಳನ್ನು ಗಮನಿಸ್ತಾ ಹೋಗೋಣ. ಯಾರು ಜಾತಕವನ್ನು ಬರೆಸಿಲ್ವೋ ಅಥವಾ ತಾವು ಹುಟ್ಟಿದಂತಹ ದಿನಾಂಕ, ಸ್ಥಳ, ಸಮಯ, ವಾರ ಇತ್ಯಾದಿಗಳಲ್ಲಿ ಗೊಂದಲವಿದೆಯೋ ಅಥವಾ ಅದು ಯಾವುದು ಗೊತ್ತೇ ಇಲ್ವೋ ಅಂಥವರೂ ಕೂಡ ತಮ್ಮ ಹೆಸರಿನ ಆಧಾರದ ಮೇಲೆ ರಾಶಿ ನಕ್ಷತ್ರಗಳನ್ನು ತಿಳಿದು ಇಲ್ಲಿ ಹೇಳುವ ಫಲಾಫಲಗಳನ್ನು ಸರಳ ಸೂಕ್ತ ಪರಿಹಾರ ಮಾರ್ಗಗಳನ್ನು ಅನುಸರಿಸ್ತಾ ಹೋದರೆ ಗ್ರಹಗತಿಯ ದೃಷ್ಟಿಯಿಂದ ನಿಮಗಿರಬಹುದಾದಂತಹ ಕಷ್ಟ ನಷ್ಟಗಳನ್ನು ದೂರ ಮಾಡಿಕೊಳ್ಬಹುದು. ಜೊತೆಗೆ ಆನಂದವಾಗಿರತಕ್ಕಂತಹ ಸಮಯದ ನಿರೀಕ್ಷೆಯಲ್ಲಿ ನೀವಿರಬಹುದು. ಹಾಗಾಗಿ ಜಾತಕವನ್ನು ಬರೆಸಿ ಫಲವನ್ನು ತಿಳಿದುಕೊಳ್ಳಿ. ಮೊದಲು ಮೇಷರಾಶಿ. ಮೇಷರಾಶಿಯವರು ಈ ದಿವಸ ಬೇರೆಯವರು ನಿಮಗೆ ಮಾಡಿದಂತಹ ಸಹಾಯದ ಸ್ಮರಣೆಯನ್ನು ಹೆಚ್ಚಾಗಿ ಮಾಡ್ತೀರಿ. ಯಾವುದೋ ಆಪತ್ತಿನಲ್ಲಿ, ಯಾವುದೋ ಕಷ್ಟದಲ್ಲಿ, ಯಾವುದೋ ಸಮಸ್ಯೆಯಲ್ಲಿದ್ದಾಗ ಯಾರೋ ಬಂದು ಆ ಸಮಯಕ್ಕೆ ಸ್ನೇಹಿತರಾಗ್ಬೋದು, ಬಂಧುಗಳಾಗ್ಬೋದು, ಆತ್ಮೀಯರಾಗ್ಬೋದು ಅಥವಾ ಪರಿಚಿತರೇ ಅಲ್ಲದೇ ಇರಬಹುದು, ಅಂಥವರು ಬಂದು ನಿಮಗೆ ಸಹಾಯವನ್ನು ಮಾಡಿದಾಗ ಅಂತಹ ಮಹದುಪಕಾರವನ್ನು ಮತ್ತೆ ಮತ್ತೆ ಸ್ಮರಣೆಗೆ ತಂದುಕೊಳ್ತಕ್ಕಂಥದ್ದಾಗತ್ತೆ. ಅವರನ್ನು ಕೃತಜ್ಞತಾ ಭಾವದಿಂದ ನೀವು ಸ್ಮರಿಸ್ತೀರಿ ಅನ್ನುವಂಥದ್ದು. ಎದೆ, ಹೊಟ್ಟೆ ಇತ್ಯಾದಿಗಳಲ್ಲಿ ನೋವು ಕಾಣಿಸ್ಕೊಳ್ಬಹುದು. ಸ್ವಲ್ಪ ಎಚ್ಚರವನ್ನು ವಹಿಸಬೇಕಾಗತ್ತೆ. ಆರೋಗ್ಯದಲ್ಲಿ ಅದು ಯಾವುದೋ ಸಮಸ್ಯೆಗೆ ಕಾರಣ ಅನ್ನುವಂಥದ್ದು ಗೋಚರವಾಗ್ತಕ್ಕಂಥದ್ದು. ಉದ್ಯೋಗದ ಸ್ಥಳದಲ್ಲಿ ನಿಮಗೆ ಮೆಚ್ಚುಗೆ ಇರತಕ್ಕಂಥದ್ದು, ಅಂದರೆ ಎಲ್ಲಿ ನೀವು ಕೆಲಸ ಮಾಡ್ತಾ ಇದ್ದೀರೋ ಅಥವಾ ಯಾವ ನೌಕರಿಯನ್ನು ಮಾಡ್ತೀರೋ, ಯಾವ ಉದ್ಯೋಗ ವೃತ್ತಿಯನ್ನು ನೀವು ಆಧಾರವಾಗಿಟ್ಟುಕೊಂಡಿದ್ದೀರೋ ಅಂತಹ ಕಡೆ ನಿಮಗೆ ಮೆಚ್ಚುಗೆ ಇರತಕ್ಕಂಥದ್ದು, ನಿಮ್ಮ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇರುವಂಥದ್ದು, ಅಂತಹ ಮಾತುಗಳು ಈ ದಿವಸ ನಿಮ್ಮ ಕಿವಿಗೆ ಬೀಳುವಂಥದ್ದಾಗತ್ತೆ. ಜೀವ ಭಯದಿಂದ ಪಾರಾಗ್ತೀರಿ. ಇದರ ಅರ್ಥ ಎದೆ ಅಥವಾ ಹೊಟ್ಟೆ ನೋವು ಕಾಣಿಸ್ಕೊಂಡ ತಕ್ಷಣ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳುವಂಥದ್ದೇನಿದೆ, ಅದರ ದೃಷ್ಟಿಯಿಂದ ನಿಮಗೆ ಜೀವ ಭಯ ಏನಾದರೂ ಕಾಡ್ತಾ ಇದ್ದರೆ ಖಂಡಿತವಾಗಿ ಅದರಿಂದ ಪಾರಾಗ್ತೀರಿ. ಜೀವಕ್ಕೇನೂ ತೊಂದರೆ ಇಲ್ಲ, ಆದರೆ ಆರೋಗ್ಯದಲ್ಲಿ ತಾತ್ಸಾರವನ್ನು ಮಾಡುವಂಥದ್ದು ಒಳ್ಳೆಯದಲ್ಲ ಅನ್ನುವಂಥದ್ದು. ಅನಗತ್ಯವಾದಂತಹ ವಿಚಾರಗಳಿಂದ ದೂರ ಉಳ್ಕೊಂಬಿಡಿ. ತಾಳ್ಮೆ ಇರಲಿ. ಯಾವಾಗ ನಮಗೆ ಆರೋಗ್ಯದಲ್ಲಿ ಅಸ್ತವ್ಯಸ್ತವಾಗುತ್ತೋ ಅಥವಾ ಏನು ಮಾಡಬೇಕು ಅಂತ ತೋಚೋದಿಲ್ವೋ ಅಂತಹ ಸಂದರ್ಭದಲ್ಲಿ ಯಾವುದ್ಯಾವುದೋ ಬೇಡದೇ ಇರತಕ್ಕಂತಹ ವಿಚಾರಗಳನ್ನು ಮಾತಾಡ್ತೀವಿ, ತಾಳ್ಮೆಯನ್ನು ಕಳ್ಕೊಳ್ತೀವಿ. ಬೇರೆಯವರ ಮೇಲೆ ಸಿಟ್ಟು ಬರುತ್ತೆ, ಬೇರೆಯವರು ಮಾಡುವಂತಹ ಕೆಲಸದ ಮೇಲೆ ಸಿಟ್ಟು ಬರುತ್ತೆ, ಅಥವಾ ನಮಗೆ ಯಾರು ಏನು ಸಹಾಯ ಸಹಕಾರ ಮಾಡದೇ ಇದ್ದರೆ ಆ ಕ್ಷಣದಲ್ಲಿ ಅತಿಯಾದಂತಹ ಕೋಪಕ್ಕೆ ಅದು ಕಾರಣವಾಗಬಹುದು. ಇವೆಲ್ಲವನ್ನು ಗಮನಿಸಿದಾಗ ಸ್ವಲ್ಪ ತಾಳ್ಮೆಯಿಂದ ಇರುವಂಥದ್ದು ಒಳ್ಳೆಯದು ಅಂತ ಅರ್ಥ. ಶತ್ರುಗಳಿಂದ ತೊಂದರೆ ಆಗಬಹುದು, ಎಚ್ಚರ ವಹಿಸಬೇಕಾಗತ್ತೆ. ಹಿತಶತ್ರುಗಳಾಗಬಹುದು ಅಥವಾ ನೇರವಾಗಿ ಕಾದಾಟವನ್ನು ಮಾಡ್ತಕ್ಕಂತಹ ಶತ್ರುಗಳಾಗಬಹುದು. ನಿಮ್ಮ ವಿರೋಧಿಗಳು ನಿಮಗೆ ತೊಂದರೆಯನ್ನು ಮಾಡ್ತಾರೆ ಅನ್ನುವಂಥದ್ದು ಸ್ಪಷ್ಟ. ಅದರಿಂದ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾದಂಥದ್ದು ಅತಿ ಮುಖ್ಯವಾಗುತ್ತೆ. ಎಲ್ಲ ವಿಚಾರಕ್ಕೆ ಹಾಗೆ ನಿಮ್ಮ ವೈಯಕ್ತಿಕವಾಗಿ ನಿಮ್ಮ ರಕ್ಷಣೆಗೆ, ನಿಮ್ಮ ಕುಟುಂಬದ ರಕ್ಷಣೆಗೋಸ್ಕರವಾಗಿ ಸುದರ್ಶನ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ವೃಷಭ ರಾಶಿ. ನಿಮ್ಮ ಕೆಲವು ಕೆಲಸಗಳಿಗೆ, ನಿಮ್ಮ ಸಮಸ್ಯೆಗಳಿಗೆ ಅಥವಾ ನಿಮಗೆ ಅಗತ್ಯವಾಗಿ ಯಾರ ಸಹಕಾರ ಬೇಕಾಗಿರುತ್ತೋ ಅಂತಹ ವಿಚಾರದಲ್ಲಿ ಯಾರು ನಿಮಗೆ ಸಹಾಯಕ್ಕೆ ಸಹಕಾರಕ್ಕೆ ಬರಬೇಕೋ, ಯಾರ ನಿರೀಕ್ಷೆಯಲ್ಲಿ ನೀವಿರ್ತೀರೋ ಅಂಥವರು ನಾಪತ್ತೆ ಆಗಿಬಿಡ್ತಾರೆ. ಫೋನ್ ಮಾಡಿದ್ರೆ ಸ್ವಿಚ್ ಆಫ್ ಬರುತ್ತೆ. ಏನು ಮಾಡಬೇಕು? ಅಂಥವರನ್ನು ನಂಬಿಕೊಂಡು ನಿಮ್ಮ ಕೆಲಸ ಕೆಟ್ಟು ಹೋಗುತ್ತೆ. ಅದಕ್ಕೆ ಪೂರ್ವಭಾವಿಯಾಗಿ ಯಾರು ಇರಲಿ ಯಾರು ಬರದೇ ಇರಲಿ, ನಿಮಗೆ ನೀವೇ ಏನು ಬೇಕೋ ಆ ವ್ಯವಸ್ಥೆಯನ್ನು ಮಾಡಿಕೊಳ್ಬೇಕು ಅನ್ನುವಂತಹ ಎಚ್ಚರಿಕೆ ಇರಬೇಕು. ಯಾರನ್ನೋ ನಂಬಿಕೊಂಡು ಬದಲಿ ವ್ಯವಸ್ಥೆಯೂ ಇಲ್ಲದೆ ತೊಂದರೆಯನ್ನು ಪಡ್ತಕ್ಕಂಥದ್ದು ಈ ದಿವಸ ಸೂಚ್ಯವಾಗಿ ಕಾಣುತ್ತೆ. ಆದ್ದರಿಂದ ಅದಕ್ಕೆ ಪೂರ್ವಭಾವಿಯಾಗಿ ಎಚ್ಚರವನ್ನು ವಹಿಸಬೇಕಾಗತ್ತೆ. ವೃತ್ತಿಯಲ್ಲಿ ಅಪಮಾನ ಆಗಬಹುದು. ಯಾವ ವೃತ್ತಿಯನ್ನು ನೀವು ಅನುಸರಿಸ್ತಾ ಇದ್ದೀರೋ, ಅದಕ್ಕೆ ಹೊಂದ್ಕೊಂಡಿದ್ದೀರೋ ಅಲ್ಲಿ ನಿಮ್ಮ ಮಾತಾಗಲಿ, ನಿಮ್ಮ ವರ್ತನೆಯಾಗಲಿ ಅಥವಾ ನಿಮ್ಮಿಂದ ಏನೋ ನಿರೀಕ್ಷೆಯನ್ನು ಮಾಡಿ ಅದು ಸಿಕ್ಕದೇ ಇದ್ದಾಗ ಅದು ಅವಮಾನಕ್ಕೆ ಕಾರಣವಾಗತ್ತೆ ಅನ್ನುವಂಥದ್ದು. ಭೂ ವ್ಯಾಪಾರಾದಿಗಳಲ್ಲಿ ಗೊಂದಲ ಅಂತಕ್ಕಂಥದ್ದು ಈ ದಿವಸ ನಿಮಗೆ ವ್ಯರ್ಥವನ್ನು ಮಾಡುತ್ತೆ. ಅಂದರೆ ಇಡೀ ದಿವಸದಲ್ಲಿ ಯಾವ ನಿರ್ಧಾರಕ್ಕೂ ಕೂಡ ಬರೋಕ್ಕಾಗೋದಿಲ್ಲ. ಭೂ ವ್ಯವಹಾರವನ್ನು ಮಾಡುವಾಗ ಹೇಳಿ ಕೇಳಿ ಧನುರ್ಮಾಸ, ಈಗ ಯಾರೂ ಕೂಡ ಅಷ್ಟೊಂದಾಗಿ ಹೊಸ ವ್ಯವಹಾರಗಳನ್ನು ಮಾಡೋದಕ್ಕೆ ಇಚ್ಛೆ ಪಡೋದಿಲ್ಲ. ಆದರೆ ಮುಂದಿನ ದಿನಮಾನದಲ್ಲಿ ಒಳ್ಳೆಯ ದಿನಗಳು ಬಂದಾಗ, ಶೂನ್ಯ ಮಾಸ ಕಳೆದ ನಂತರದಲ್ಲಿ ಮಾಡುವಂತಹ ವ್ಯವಹಾರಕ್ಕೆ ಏನಾದರೂ ಪೀಠಿಕೆಯೋ ಅಥವಾ ಮಾತುಕತೆಯೋ ಅಥವಾ ಇನ್ಯಾವುದಾದ್ರೂ ಒಂದು ವ್ಯವಸ್ಥೆಯೋ
ಅಥವಾ ಯಾವ ರೀತಿಯಲ್ಲಿ ವ್ಯವಹಾರ ಅನ್ನುವಂಥದ್ದನ್ನು ಮಾಡೋದಕ್ಕೂ ಕೂಡ ಈ ದಿವಸ ಏನಾಗುತ್ತೆ ಅಂತಂದರೆ ಸುಮ್ಮನೆ ಕಾಲಹರಣವಾಗುತ್ತೆ ಹೊರತು ಯಾವುದೇ ರೀತಿಯ ಅನುಕೂಲಗಳು ಅದರಿಂದ ಆಗದೇ ಇರುವಂಥದ್ದಾಗುತ್ತೆ. ಬಂಧುಗಳ ವಿಚಾರದಲ್ಲಿ ಅತಿಯಾದಂತಹ ಒತ್ತಡ ಇರುತ್ತೆ. ಬಂಧುಗಳ ಬಗ್ಗೆ ಏನೋ ಮಾತಾಡ್ತೀರಿ, ಅವರು ನಿಮಗೊಂದಷ್ಟು ಒತ್ತಡವನ್ನು ಹೇರ್ತಾರೆ. ಯಾವುದೋ ಕೆಲಸಗಳು ಅವ್ರದ್ದು ಆಗಬೇಕಾಗಿರುತ್ತೆ, ನಿಮ್ಮ ಮೇಲೆ ಆ ಒತ್ತಡ ಹೆಚ್ಚಿನ ಪರಿಣಾಮವನ್ನು ಬೀರ್ತಕ್ಕಂಥದ್ದಾಗಬಹುದು. ಮನಸ್ಸಿಗೆ ಬೇಸರ ಆಗೋದ್ರಿಂದ ಕೆಲವು ಕೆಲಸಗಳನ್ನು ಮುಂದಕ್ಕೆ ಹಾಕ್ತೀರಿ, ಅದು ಇನ್ನಷ್ಟು ತೊಂದರೆಗೆ ಹಿನ್ನಡೆಗೆ ಕಾರಣ ಆಗಬಹುದು ಅಂತ. ಯಾಕೆ ಅಂತಂದರೆ ಯಾವುದೋ ಒಂದು ಬಿಸಿಯಲ್ಲಿ ಆ ಕೆಲಸವನ್ನು ಮಾಡಿ ಮುಗಿಸಿದಾಗ ಅದು ಒಂದು ರೂಪವನ್ನು ಪಡ್ಕೊಳ್ಬಹುದು. ಇಲ್ಲ ಅದನ್ನು ತಾತ್ಸಾರ ಮಾಡಿಯೋ ಅಥವಾ ಬೇರೆ ಇನ್ಯಾವುದೋ ಧೋರಣೆಯಿಂದಲೋ ಮುಂದಕ್ಕೆ ಹಾಕಿದಾಗ ಮತ್ತೆ ಹೊಸತಾಗಿ ಆ ಕೆಲಸವನ್ನು ಆರಂಭ ಮಾಡಬೇಕಾದಂಥದ್ದಿರುತ್ತೆ. ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ಆರ್ಥಿಕ ಸಂಕಷ್ಟವನ್ನು ಎದುರಿಸಬೇಕಾಗತ್ತೆ. ಹಣಕಾಸಿನ ವಿಚಾರ ಬಂತು ಅಂತಾದಾಗ ಸ್ವಲ್ಪ ಸಮಸ್ಯೆ ಎನ್ನುವಂಥದ್ದು ಹೆಚ್ಚು ಕಾಡುವಂಥದ್ದಾಗತ್ತೆ. ಭೂ ವ್ಯಾಪಾರಾದಿಗಳಲ್ಲಿ ಗೊಂದಲವನ್ನು ಮಾಡ್ಕೊಳ್ತೀರಿ, ಏನೋ ಸರಿಯಾದಂತಹ ನಿರ್ಧಾರವನ್ನು ಮಾಡೋದಿಲ್ಲ. ಆ ರೀತಿ ಗೊಂದಲವಾದಂತಹ ವಾತಾವರಣ ನಿಮ್ಮಿಂದ ಸೃಷ್ಟಿಯಾಯಿತು ಅನ್ನುವಂತಹ ಅಪವಾದವೂ ಕೂಡ ನಿಮ್ಮ ಮೇಲೆ ಬರುವಂಥದ್ದಾಗಬಹುದು. ಕಾಲಭೈರವನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ. ಮಿಥುನ ರಾಶಿ ವಿದ್ಯಾರ್ಥಿಗಳಿಗೆ ಓದಿನ ಬಗ್ಗೆ ನಿರ್ಲಕ್ಷ್ಯ. ಹೇಳಿ ಕೇಳಿ ಇವತ್ತು ರಜೆ ಇರುತ್ತೆ, ಎಷ್ಟು ಬೇಕಾದರೂ ಸಮಯವನ್ನು ನಿಮ್ಮ ಒಳಿತಿಗೆ, ನಿಮ್ಮ ಅಭ್ಯುದಯಕ್ಕೆ, ನಿಮ್ಮ ಉದ್ಧಾರಕ್ಕೆ ಬಳಸ್ಕೊಳ್ಬಹುದು. ಆದರೆ ಓದನ್ನು ಬಿಟ್ಟು ಬೇರೆಲ್ಲ ಚಟುವಟಿಕೆಗಳಲ್ಲಿ ನೀವು ತುಂಬ ಸಕ್ರಿಯರಾಗಿರ್ತೀರಿ. ಬೇರೆ ಎಲ್ಲದಕ್ಕೂ ನಿಮಗೆ ಸಾಕಷ್ಟು ಸಮಯ ಸಿಕ್ಕತ್ತೆ. ಆದರೆ ಓದಿನ ವಿಚಾರ ಬಂತು ಅಂತಾದಾಗ ನಿಮಗೆ ಅವಕಾಶಗಳು ಕಡಿಮೆ, ಆಸಕ್ತಿ ಕಡಿಮೆ. ಅದನ್ನು ಬಿಟ್ಟು ಬೇರೆಲ್ಲ ಆಸಕ್ತಿಗಳು ಹೆಚ್ಚಾಗ್ತಕ್ಕಂಥದ್ದಾಗತ್ತೆ. ಪ್ರೇಮಿಗಳು ಮತ್ತು ದಂಪತಿಗಳು ಜಗಳವನ್ನು ಮಾಡ್ಕೊಳ್ತಕ್ಕಂಥದ್ದು ವೈಮನಸ್ಯಕ್ಕೆ ಕಾರಣವಾಗುತ್ತೆ. ಯಾವುದೋ ವಿಚಾರಕ್ಕೆ ಸಣ್ಣ ಪುಟ್ಟ ವಿಷಯಗಳು ದೊಡ್ಡದಾಗಿ ಅಲ್ಲಿ ದೊಡ್ಡ ಮಟ್ಟದ ಜಗಳಕ್ಕೆ ಅವಕಾಶಗಳಿದೆ. ಸಾಂಸಾರಿಕವಾಗಿಯೂ ಕೌಟುಂಬಿಕವಾಗಿಯೂ ಕೂಡ ಆ ಜಗಳಗಳು ನಿಮ್ಮನ್ನು ಪರಸ್ಪರವಾಗಿ ಮನಸ್ತಾಪಕ್ಕೆ ಕಾರಣ ಆಗುವಂತೆ ಮಾಡುತ್ತೆ ಅನ್ನುವಂಥದ್ದು ಗಮನದಲ್ಲಿರಲಿ. ಅಪರಿಚಿತ ವ್ಯಕ್ತಿಗಳ ಸಂಪರ್ಕ ನಿಮಗೆ ಹಣದ ನಷ್ಟವನ್ನು, ಮೋಸವನ್ನು ಮಾಡೋದಕ್ಕೆ ಕಾಯ್ತಾ ಇರುತ್ತೆ. ತುಂಬ ಎಚ್ಚರಿಕೆಯನ್ನು ವಹಿಸಲಿಲ್ಲ, ಆ ರೀತಿ ಮೋಸಕ್ಕೆ ಒಳಗಾಗ್ತೀರಿ ಅನ್ನುವಂಥದ್ದು. ಆದ ಮೇಲೆ ನೋವನ್ನು ಪಟ್ಟರೆ ಯಾವ ಪ್ರಯೋಜನವೂ ಕೂಡ ಇಲ್ಲದೇ ಇರುವಂಥದ್ದಾಗತ್ತೆ. ಆರ್ಥಿಕವಾದಂತಹ ನಷ್ಟ ಅಥವಾ ಹಣದ ಕೊರತೆ ನಿಮ್ಮನ್ನು ದುರ್ಬಲರನ್ನಾಗಿ ಮಾಡಿಬಿಡುತ್ತೆ. ಯಾವ ಕೆಲಸಕ್ಕೂ ಕೂಡ ಧೈರ್ಯವಾಗಿ ಮುಂದೆ ಹೆಜ್ಜೆ ನೀಡೋದಕ್ಕೆ ನಿಮಗೆ ಆಗದೇ ಇರುವಂಥದ್ದು. ಯಾಕೆ? ಕೈಯಲ್ಲಿ ಹಣ ಇಲ್ಲ, ಹಣ ಇಲ್ಲದಲೇ ಯಾವ ಕೆಲಸವೂ ಆಗೋದಿಲ್ಲ. ಈ ರೀತಿಯ ಒಂದು ಆತ್ಮಸ್ಥೈರ್ಯವನ್ನು ಕಳ್ಕೊಳ್ತಕ್ಕಂತಹ ಕೆಲಸ ಈ ದಿವಸ ಹೆಚ್ಚಾಗಿ ಆಗುತ್ತೆ. ಶತ್ರುಗಳನ್ನು ಜಯಿಸೋದಕ್ಕೆ ಕಷ್ಟವಾಗುತ್ತೆ. ನಿಮ್ಮ ವಿರೋಧಿಗಳು ಪ್ರತಿ ಕ್ಷಣವೂ ಕೂಡ ನಿಮ್ಮನ್ನು ಹಳಿಯುವುದಕ್ಕೆ ಕಾಯ್ತಾ ಇರ್ತಾರೆ. ಅವರನ್ನು ಎದುರಿಸಿ ಅದನ್ನು ದಾಟಿ ಆ ಶತ್ರುತ್ವವನ್ನು ಕಡಿಮೆ ಮಾಡಿಕೊಂಡು ಹೊರಬರುವಂಥದ್ದಿದೆಯಲ್ಲ, ಅದು ನಿಮಗೆ ಕಷ್ಟ ಸಾಧ್ಯವಾಗುತ್ತೆ ಅನ್ನುವಂಥದ್ದು ಎಚ್ಚರಿಕೆ. ಆಂಜನೇಯ ಸ್ವಾಮಿಯ ಅನುಗ್ರಹವನ್ನು ಪಡ್ಕೊಳ್ಳಿ. ಆ ಆಂಜನೇಯ ಸ್ವಾಮಿಯ ಅನುಗ್ರಹದಿಂದ ನಿಮಗೆ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವ ಮರೋಗತ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮಾತ್ ಸ್ಮರಣಾತ್ ಭವೇತ್ ಅಂತ ಹೇಳುವ ಹಾಗೆ ನಿಮಗೆಲ್ಲವೂ ಕೂಡ ಆ ಆಂಜನೇಯ ಸ್ವಾಮಿಯ ಪರಮಾನುಗ್ರಹದಿಂದ ದೊರಕಲಿ, ನಿಮ್ಮ ರಕ್ಷಣೆಯಾಗಲಿ. ಶುಭವಾಗಿ. ಕರ್ಕಾಟಕ ರಾಶಿ ಕೆಲಸದ ನಿಮಿತ್ತವಾಗಿ ಯಾವುದೋ ಒಂದು ಸಭೆ ಸಮಾರಂಭ ಅಥವಾ ಇನ್ಯಾವುದೋ ಒಂದು ವಿಚಾರಗಳನ್ನು ಚರ್ಚೆ ಮಾಡುವಂತಹ ಸಂದರ್ಭಗಳಲ್ಲಿ ಬೇರೆಯವರ ಜೊತೆಯಲ್ಲಿ ಭಾಗಿಗಳಾಗ್ಬೋದು. ಅದಕ್ಕೆ ಅವಕಾಶಗಳು ಹೆಚ್ಚಿದೆ. ಪ್ರಯಾಣಕ್ಕೆ ಅನುಕೂಲವಾಗಿರತಕ್ಕಂತಹ ದಿವಸ. ನೀವು ಎಲ್ಲಾದರೂ ಹೊರಗಡೆ ಹೋಗಬೇಕು, ಯಾವುದಾದ್ರೂ ಒಂದು ದಿನನಿತ್ಯದ ವಿಚಾರವನ್ನು ಬಿಟ್ಟು ಬೇರೆ ಕಡೆ ಪ್ರವಾಸವನ್ನು ಮಾಡಬೇಕು, ಪ್ರಯಾಣವನ್ನು ಮಾಡಬೇಕು ಅಂತ ಅಂದುಕೊಳ್ಳೋದಾದರೆ ಅದಕ್ಕೆ ಅನುಕೂಲಕರವಾದಂತಹ ದಿವಸವಾಗುತ್ತೆ. ನಿಮ್ಮ ತೀರ್ಮಾನ ಮಾತ್ರ ನಿಮಗೆ ಮಾರಕವಾಗುತ್ತೆ. ಯಾವುದೋ ವ್ಯವಹಾರದ ವಿಷಯದಿಂದ ಅಥವಾ ಇನ್ಯಾವುದೋ ಒಂದು ನಿರ್ಧಾರಕ್ಕೆ ಬರಬೇಕಾದಾಗ ನೀವು ಇವತ್ತು ಮಾಡುವಂತಹ ನಿರ್ಧಾರ ಏನಿದೆ ಅದೇ ನಿಮಗೆ ಮುಂದೆ ಮಾರಕವಾಗುತ್ತೆ, ತೊಂದರೆಗೆ ಕಾರಣವಾಗುತ್ತೆ ಅಂತ ಅರ್ಥ. ಹಣದ ವಿಚಾರವೂ ಕೂಡ ಸಮಸ್ಯೆಯಾಗಿ ಪರಿಣಮಿಸ್ತಕ್ಕಂತಹದ್ದು. ಆರ್ಥಿಕವಾದಂತಹ ವಿಷಯ ಬಂದಾಗ ಎಷ್ಟೇ ಹಣ ಇರಲಿ ಅಥವಾ ಎಷ್ಟೇ ವ್ಯವಸ್ಥಿತವಾಗಿರಲಿ, ನೀವು ಅದನ್ನು ಸರಿಯಾದಂತಹ ರೀತಿಯಲ್ಲಿ ಆಲೋಚನೆ ಮಾಡಿ ನಿರ್ಧಾರವನ್ನು ಮಾಡಬೇಕೇ ಹೊರತು ಹಣ ಇದೆ ಅನ್ನುವಂತಹ ಭ್ರಾಂತಿಯಿಂದ ಯಾವುದೋ ನಿರ್ಧಾರವನ್ನು ಮಾಡಿದರೆ ಕಷ್ಟವಾಗುತ್ತೆ, ಸಮಸ್ಯೆ ಆಗುತ್ತೆ ಅನ್ನುವಂಥದ್ದಾಗತ್ತೆ. ಕುಟುಂಬದವರ ಜೊತೆಯಲ್ಲಿ
ಆನಂದದಾಯಕವಾದಂತಹ ಸಮಯವನ್ನು ಕಳೀತೀರಿ, ಮನೆಯವರ ಜೊತೆಯಲ್ಲಿ ಬಹಳ ಸಂತೋಷವಾಗಿ ಇರ್ತೀರಿ ಅನ್ನುವಂಥದ್ದು ಅತಿ ಮುಖ್ಯವಾದಂತಹದ್ದು. ಮಾನಸಿಕವಾದಂತಹ ಒಂದು ಸಂತೋಷ, ಜೊತೆಗೆ ಕೌಟುಂಬಿಕವಾದಂತಹ ಸಂತೋಷ, ಸಾಂಸಾರಿಕವಾಗಿ ಏನೇ ಜಂಜಾಟಗಳಿದ್ದರೂ ಕೂಡ ಅವೆಲ್ಲವನ್ನು ದೂರ ಮಾಡಿ ಎಲ್ಲರೂ ಕೂಡ ಸಂತೋಷವಾಗಿರ್ತಕ್ಕಂಥದ್ದು ಯೋಗವ ಅಂತಲೇ ಹೇಳಬೇಕಾಗುತ್ತೆ. ಪ್ರೇಮಿಗಳಲ್ಲಿ ಅನ್ಯೋನ್ಯತೆ ಹೆಚ್ಚಾಗ್ತಕ್ಕಂಥದ್ದು, ಏನೇ ವಿರಸ ಇದ್ದರೂ ಕೂಡ ಅವೆಲ್ಲವನ್ನು ದೂರ ಮಾಡಿ ನಾವು ಯಾವತ್ತಿದ್ರೂ ಒಂದೇ ಅನ್ನುವಂತಹ ಭಾವನೆ ಆಂತರಿಕವಾಗಿ ಮೂಡಬೇಕಾದಂಥದ್ದು. ಅದಕ್ಕೆ ಅವಕಾಶಗಳು ಹೆಚ್ಚಾಗಿ ಇರತಕ್ಕಂತಹ ದಿವಸ. ಶ್ರೀರಾಮನನ್ನು ಪ್ರಾರ್ಥನೆ ಮಾಡಿ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ ಎಂಬ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಿ.